ಕಾಂಗ್ರೆಸ್ನ ಭ್ರಷ್ಟಾಚಾರ ಅದು ಎಲ್ಲಿಗೆ ಹೋಗಿ ಆಕಾಶಕ್ಕೆ ಹೋಗಿ ಮುಟ್ಬಿಟ್ಟಿದೆ ನೋಡ್ರಿ. ಸರ್ಕಾರ ದುಡ್ಡಿನಿಂದ ಇವತ್ತು ಡಿ ಕೆ ಶಿವಕುಮಾರ್ ಕೇಸಿಗೆ ನಾ ಹಾಕಿದ ಕೇಸಿಗೆ 2,48,00,000 ಬಿಲ್ ಕೊಟ್ಟಾರೆ ಕಪಿಲ್ ಸಿಬಲ್ ಅವರು. ಅಂದ್ರೆ ಸರ್ಕಾರ ದುಡ್ಡು ಯಾಕ್ರಿ? ಅವರು ಭ್ರಷ್ಟಾಚಾರ ಮಾಡಿದವ್ರು ಯಾರು? ವ್ಯಕ್ತಿ. ಅವ್ರು ಫೀ ಕೊಡ್ಬೇಕಲ್ಲ. ಈ ಸಿದ್ದರಾಮಯ್ಯ ಮೂಡೋದು ಸರ್ಕಾರ ಯಾಕೆ ಕೊಡಬೇಕು? ನೀವು ಸ್ವಂತ ಕೊಟ್ರಿ, ನೀವು ಏನು ಬಡವ್ರದಿರ? ನೀವು ಲೂಟಿ ಮಾಡ್ಲಾಕತ್ತೀರಿ. ಎಲ್ಲರೂ ಹೇಳ್ತಾರೆ 40% BJP 40% ಅಂತ ಹೇಳ್ತಿದ್ರು. ಇವತ್ತವರು ಮಾನಹಾನಿ ಹಾಕಿದ್ರು BJP ಮ್ಯಾಗ. ನೀವೇನು ಮಾಡಿದ್ರಪ್ಪ ಅವಾಗ 40% ಅದಾಗ PCM ಮತ್ತೆ ಹಾಕಿದ್ರು. ನೀವು ಯಾಕೆ ಅವಾಗ ಅವ್ರ ಮ್ಯಾಗ ನೀವು ಮಾನಹಾನಿ ಹಾಕಬಾರ್ದಾಗಿತ್ತು? ಮೊನ್ನೆನೇ ಪಾಪ ಛಲವಾದಿ ನಾರಾಯಣ ಸ್ವಾಮಿ ನಮ್ಮ ಪ್ರಧಾನಮಂತ್ರಿ ಮೋದಿಯವ್ರಿಗೆ ಬೈದ ಮೇಲೆ ಪಾಪ ಒಬ್ಬ ದಲಿತ ಮುಖಂಡ ಅವ್ರಿಗೆ ಪ್ರಿಯಾಂಕಾ ಖರ್ಗೆ ಟಕ್ಕರ್ ಕೊಟ್ಟರು. ಅವ್ರು ರಾತ್ರಿ ಯಡಿಯೂರಪ್ಪ ಫೋನ್ ಮಾಡಿ ನೀವು ಖರ್ಗೆ ಅವ್ರ ಮಂತನ ಬಗ್ಗೆ ಮಾತಾಡಬೇಡತ್ತಿ ಸೂಚನೆ ಕೊಡ್ತಾರಂದ್ರೆ ಇವ್ರು ಹೊಂದಾಣಿಕೆ ಎಟ್ಟಿದೆ ರಾಜ್ಯದಲ್ಲಿ? ಖರ್ಗೆಗೆ ಮಾತಾಡಬೇಡ್ರಿ, ಸಿದ್ದರಾಮಯ್ಯಗೆ ಮಾತಾಡಬೇಡ್ರಿ, ಡಿ ಕೆ ಶಿವಕುಮಾರ್ ಮಾತಾಡಬೇಡ್ರಿ, ಜಮೀರ್ ಅಹಮದ್ ಖಾನ್ಗೆ ಮಾತಾಡಬೇಡ್ರಿ. ಮತ್ತು ಮಾತಾಡೋದು ಯಾರು? ವಿರೋಧ ಪಕ್ಷದ ಪಾಪ ಛಲವಾದಿ ನಾರಾಯಣ ಸಾಹೇಬ್ ಒಬ್ಬ ನಿಷ್ಠೆಯಿಂದ ಏನೋ ಒಬ್ಬ ದಲಿತರೊಳಗೆ ಒಂದು ಇಷ್ಟು ಗಟ್ಟಿಯಾಗಿ, ಎಷ್ಟೋ ದಲಿತ ಮುಖಂಡರು ಅದಾರ, ಆದರೆ ಇಷ್ಟು ಗಟ್ಟಿಯಾಗಿ ಖರ್ಗೆ ಅವರ ಬಗ್ಗೆ ಮಾತಾಡೋಂಥ ಒಂದು ಧೈರ್ಯ ತೋರಿಸೋದ್ರಿಂದ ನಾನು ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೇನೆ ಛಲವಾದಿ ನಾರಾಯಣ ಸ್ವಾಮಿ ಅವರಿಗೆ. ಯಾಕಂದ್ರೆ ನಿಷ್ಠೆಯನ್ನು ಮಾಡ್ಲಕತ್ತಾರ. ಮೋದಿಯವರಿಗೆ ಬಾಯಿಗೆ ಬಂದಂಗೆ ಬೈತಾರೆ. ಯಾರು? ಮಲ್ಲಿಕಾರ್ಜುನ ಖರ್ಗೆ ಹೇಳ್ತಾರೆ ನಾಗರಹಾವು ಇದ್ದಂಗೆ ಅಂತ ಹೇಳ್ತಾರೆ ಹಿಂದೆ. ಇವರಂತರೂ ಇವ್ರನ್ನ ರಸ್ತೆಯಲ್ಲಿ ನಾವು ಹೊಡಿತೀವತ್ತು ಪ್ರಿಯಾಂಕಾ ಖರ್ಗೆ ಹಿಂದಕ್ಕೊಮ್ಮೆ ಹೇಳಿದರು. ಅಂದ್ರೆ ಬಾಯಿಗೆ ಬಂದಂಗೆ ಒಬ್ಬ ಪ್ರಧಾನಮಂತ್ರಿಗಳೇನು ಇವತ್ತು ಹೇಳ್ತಾ ಇದ್ದಾರಲ್ಲ, ಇದು ಖರ್ಗೆ ಅವ್ರಿಗೆ ಶೋಭೆ ತರೋದಿಲ್ಲ. ಅವ್ರ ಮಗ ಅಂತರೂ ತೀರಾ ಅತಿ ಆಯಿತು. ಏನು ಅಲ್ಲಿ ಯಾರೂ ಪ್ರಶ್ನೆ ಮಾಡಬಾರ್ದಾ? ನೀವು IB ಒಳಗೆ ಯಾರನ್ನ ಹಾಕಿರೋ ಒಬ್ಬ ದಲಿತ ಮುಖಂಡನೇ ನೀವು ಅಂದ್ರೆ ಮತ್ತೊಬ್ಬ ದಲಿತರು ಬೆಳಿಬಾರ್ದಾ? ಇದನ್ನು ಪ್ರಶ್ನೆ ಕೇಳೋಕೆ ವಿಜೇಂದ್ರಿಗೆ ಏನು ಬ್ಯಾನ್ ಆಗಿದೆ? ಇದನ್ನು ಪೂಜ್ಯ ತಂದೆ ಯಾಕೆ ಕೇಳೋದಿಲ್ಲ? ಪಾಪ ಅಶೋಕ್ಗೆ ಛಲವಾದಿ ನಾರಾಯಣ ಸ್ವಾಮಿ ಒಂದು ಪಕ್ಷದ ದೃಷ್ಟಿ ಮಾತಾಡೋದನ್ನ ರಕ್ಷಣೆನೇ ಮಾಡಲಿಕ್ಕೆ ಅವ್ರಿಗೆ ಆಗ್ತಾಯಿಲ್ಲ.